ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕಚೇರಿ ಉದ್ಘಾಟನೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಕಣಿಯೂರು ಮಠದ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಅವರು ಶುಭಾಶೀರ್ವಚನವನ್ನು ನೀಡಿದರು. ಪ್ರಥಮ ಅಧ್ಯಾಯದ ಪ್ರಥಮ ಪಾದದ ಕೊನೆಯ ಮಂತ್ರ ಒಂದು ಹೇಳ್ತದೆ, ಆನೋ ಭದ್ರ ಕೃತವೋ ಎಂತು ವಿಶ್ವತ ಅಂತ. ಒಳಿತು ಗುಡ್ನೆಸ್ ಏನಿದೆಯೋ ಅದು ನಮ್ಮ ಊರಿಗೆ ಹರಿದು ಬರಲಿ ಅಂತ. ಆ ಕಾಲದ ಜನರ ಮನಸ್ಸು ಅಷ್ಟು ವಿಶಾಲ ಹೃದಯ ಇತ್ತು. ಹಾಗೆ ಅವರೆಲ್ಲ ನಮಗೆ ಬರಲಿ, ನಮ್ಮ ಮನೆಗೆ ಬರಲಿ ಅಂತ ಹೇಳ್ತಾ ಇರಲಿಲ್ಲ, ನಮ್ಮ ಊರಿಗೆ ಹರಿದು ಬರಲಿ, ಊರು ಉನ್ನತಿ ಆಗಲಿ, ಆ ಮೂಲಕ ನಾವು ಉನ್ನತಿಯಾಗುವ ಅಂತ. ಹಾಗೆ ಕೆಲವರ ಹತ್ರ ಇರ್ತದೆ, ನಾನು ಒಳಿತಾಗಬೇಕು. ನಾರಾಯಣ ಗುರುಗಳು ಆತ್ಮೋಪದೇಶತಕ ಅಂತ ಒಂದು ಗ್ರಂಥ, ಒಂದು 53 ಗ್ರಂಥಗಳು ಬರೆದಿದೆ. ಅದರಲ್ಲಿ ಆತ್ಮೋಪದೇಶತಕ 100 ಶ್ಲೋಕಗಳ ಒಂದು ಪದ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಅವನವನ ಆತ್ಮ ಸುಖತ್ತಿನ ಆಚರಿಕುನ್ನದು ಅವರಂಡೆ ಸುಖತ್ತಿನಾಯಿ ವರಣೆ. ಅಂದರೆ ತನ್ನ ಸ್ವಂತಕ್ಕಾಗಿ, ತನ್ನ ಅಭಿವೃದ್ಧಿಗಾಗಿ ನೀನು ಏನು ಕರ್ಮಗಳು ಮಾಡ್ತೀಯೋ ಅದು ಸರ್ವರ ಹಿತವನ್ನು ಕಾಪಾಡಲಿ ಅಂತ. ಇವತ್ತು ಜಯಂತ ನಡುಬೈಲವರು ಮಾಡುವ ಕೆಲಸಗಳು ಹಾಗೆ. ತನ್ನ ಹೊಟ್ಟೆಪಾಡಿಗಾಗಿ ತಾನೇನು ಮಾಡ್ತಿರೋ ಅದು ಇತರರಿಗೆ ಉಪಯೋಗಪ್ರದವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವರ ಕೆಲಸವನ್ನು ನೋಡುವಾಗ ಮಣಿಪಾಲದ TMA ಪೈಯ ಆತ್ಮಚರಿತ್ರೆ ನೆನಪಾಗ್ತದೆ. ಇನ್ನು ಉತ್ತಮವಾದ, ಇನ್ನೂ ಜನರಿಗೆ ಒಳಿತಿನನ್ನು ಕೊಡುವಂಥ ಉನ್ನತ ಕೆಲಸಗಳು ಅವರಿಂದ ಆಗಲಿ. ಅವರು ಒಳ್ಳೆಯ ಒಬ್ಬ, ಈ ಪುತ್ತೂರಿನಲ್ಲಿ ಒಬ್ಬ ಅಂಬಾನಿ ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ. ಹೃದಯ ಶ್ರೀಮಂತಿಕೆ ಬೇಕು, ವಿನಮ್ರತೆ ಬೇಕು, ಶಾಂತಿ ಬೇಕು, ಸಹನೆ ಬೇಕು. ನೀವೆಲ್ಲ ಸಹನೆಯಲ್ಲಿ ಇಷ್ಟು ಹೊತ್ತು ನಮ್ಮೆಲ್ಲರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಅದು ಸಭ್ಯತೆಯ ಗುಣ. ಮತ್ತೊಂದು, ಇಲ್ಲಿ ಯಾರು ಕರೆದಿದ್ದಾರೆ ಅಂತ ಹೇಳಿದರೆ ಜಯಂತ ನಡುಬೈಲು. ಅವ್ರದ್ದು ಅಕ್ಷಯ ಎಂಬಂಥ ಹೆಸರು ಎಷ್ಟೋ ಕಾಲಗಳ ಹಿಂದೆ ನಾವು ಕೇಳಿದವರು, ಆದರೆ ಪರಿಚಯ ಇರಲಿಲ್ಲ. ಗೆಜ್ಜೆಗಿರಿಯಲ್ಲಿ ಪರಿಚಯವಾಯಿತು ಅವರಿಗೆ. ಆ ಗೆಜ್ಜೆಗಿರಿಯ ಮೂಲಕವಾಗಿ ಪರಿಚಯ ಆದವರು ನಾವು ನಮ್ಮ ಕ್ಷೇತ್ರಕ್ಕೆ ಅವರನ್ನು ಆಮಂತ್ರಣ ಮಾಡಿದೆವು. ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ತದನಂತರ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರ ಮುಂದುವರಿತಾ ಬ್ರಹ್ಮಕಲಶಕ್ಕೆ ಅವರನ್ನು ಅಧ್ಯಕ್ಷರಾಗಿ ಬರಬೇಕೆಂದು ಹೇಳುವಾಗ ಬಹಳ ಒಂದು ನಮ್ಮ ಮಾತಿಗೆ ಹೋಗೊಟ್ಟು ಆ ಹುದ್ದೆಯನ್ನು ಅವರು ಪಡ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಇದು ದೇವಿ ಮಹಾತ್ಮೆಯಲ್ಲಿ ಇದೆ. ಅವಳನ್ನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತೇಳಿ ನಾವು ಹೇಳ್ತೇವೆ. ಅಂಥ ಇಚ್ಛಾಶಕ್ತಿಯನ್ನು ಭಗವಂತನ ಮೇಲಿಟ್ಟು ಅದನ್ನು ಪುನರ್ಪ್ರಸಾದವಾಗಿ ಪಡೆದುಕೊಂಡು ಆ ಕಾರ್ಯಪ್ರವೃತ್ತ ಆಗ ಅವರಿಗೆ ಕ್ರಿಯಾಶಕ್ತಿಯ ಸಂಪೂರ್ಣವಾದಂಥ ಫಲಪ್ರಾಪ್ತಿ ಆಗ್ತದೆ. ಮತ್ತು ಅದಕ್ಕೆ ಹೇಗೆ ಮುಂದುವರಿಬೇಕೆಂಬ ಜ್ಞಾನಶಕ್ತಿ ಒದಗಿ ಬರ್ತದೆ. ಅಂಥ 3 ಗುಣಗಳು ಅವರಲ್ಲಿದೆ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಎಲ್ಲವೂ ಉಂಟು. ಅಕ್ಷಯ ಅಂದರೆ ಹಾಗೆ ತೆಗೆದಾಗ ಮುಗೆದಷ್ಟು ತೆಗೆಯುವಂಥ ಒಂದು ಅಕ್ಷಯ. ಅದು ಅಲ್ಲಿ ಕ್ಷಯ ಆಗುವಂಥ ವಿಷಯ ಅಲ್ಲ. ಮಗದೊಮ್ಮೆ ಇಲ್ಲಿ ಬರುವಾಗ ಇಲ್ಲಿರುವಂಥ ಅಂಗಡಿಗಳೆಲ್ಲ ಓಪನ್ ಆಗಿರ್ಬೋದು. ಇಲ್ಲಿನ ಪುತ್ತೂರಿಗೆ ಹೋಗಬೇಕಾಗಿಲ್ಲ. ಇಲ್ಲಿ ಕಾರ್ಯಕ್ರಮಗಳಾಗುವ, ಮದುವೆ ಆಗಲಿ ಮತ್ತು ಯಾವುದೇ ಆಗಲಿ ಇಲ್ಲಿಂದಲೇ ನಾವು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಪೂರ್ವಯೋಜಿತವಾಗಿ ಮಾಡಿದ್ದಾರೆ. ಹಾಗಿದ್ರೆ ಇದು ಒಂದು ಊರಿಗೆ ಒಂದು ದೊಡ್ಡ ಒಂದು ಅಕ್ಷಯ ಪಾತ್ರೆ, ಒಂದು ಕೊಪ್ಪರಿಗೆ ಅಂತ ತುಳುವಿನಲ್ಲಿ ಹೇಳ್ತೇವೆ. ಹಾಗೆ ಜಯಂತಣ್ಣನ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ. ಈ ಕುಂಬರದವರು, ಸಂಪ್ಯ, ಪುತ್ತೂರು ಎಲ್ಲ ಕಡೆ, ಗೆಜ್ಜೆಗಿರಿ ಎಲ್ಲ ಕಡೆಗಳು ಅವರ ಪರಿಚಯ ಇಲ್ಲದವರು ಯಾರಿಲ್ಲ. ಮಹಾಲಿಂಗೇಶ್ವರ, ಉಳ್ಳಾಲ್ತಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಗೆಜ್ಜೆಗಿರಿಯ ಸಮಸ್ತ ದೇವಗಳಲ್ಲಿ ಪ್ರಾರ್ಥಿಸಿಕೊಂಡು ಅವರನ್ನು ಆಶೀರ್ವದಿಸ್ತೇನೆ, ಹರಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು ಎಂಬುದಾಗಿ ಹೇಳಲು 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶ್ರೀಮಾತ. ಕಾರ್ಯಕ್ರಮದಲ್ಲಿ SK ಬಿಲ್ಡರ್ಸ್ ಮಂಗಳೂರಿನ ಸಂತೋಷ್ ಕುಮಾರ್ ಕೊಟ್ಟಿಂಜ, ಅದೇ ರೀತಿ ಆರ್ಕಿಡ್ನ ಯಶಸ್ವಿಯ ಸಂಕೀರ್ಣಕ್ಕೆ ಸಹಕರಿಸಿದಂತಹ ಸರ್ವರಿಗೂ ಗೌರವಾರ್ಪಣೆಯನ್ನ ಸಲ್ಲಿಸಿದರು.
ದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ನಗರಸಭೆ ಪುತ್ತೂರು ಅಧ್ಯಕ್ಷರಾದ ಜೀವಂಧರ್ ಜೈನ್, ಕೆದಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತನ್, ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಯುಪಿ ಶಿವಾನಂದ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ, ಬಿಲ್ಲವ ಸಂಘ ರಿಜಿಸ್ಟರ್ಡ್ ಪುತ್ತೂರಿನ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕೆಡೆಂಜಿ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾವ್ ಕೆಬಿ, ಗ್ರಾಮಾಂತರ ಪೊಲೀಸ್ ಠಾಣೆ ಸಂಪೆ ಠಾಣಾಧಿಕಾರಿಗಳಾದ ಎಂವೈ ಉದಯರವಿ, ಒಳಮಗ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತ್ರಿವೇಣಿ ಪಲ್ಲತ್ತಾರು, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಮಾಲಕರಾದ ಕೆಸಿ ಸಾದಿಕ್, ರೋಟರಿ ಪೂರ್ವ ಪುತ್ತೂರು ಅಧ್ಯಕ್ಷರಾದ ಪುರಂದರ್ ರೈ, ವರ್ತಕ ಸಂಘ ಕುಂಬ್ರ ಅಧ್ಯಕ್ಷರಾದ ಮಾಧವ್ ರೈ, ಶ್ರೀರಾಮ ಭಜನಾ ಮಂದಿರ ಕುಂಬ್ರ ಅಧ್ಯಕ್ಷರಾದ ಬಾಬು ಪೂಜಾರಿ ಬಡಕ್ಕೋಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಈ ನೂತನ ಬಿಲ್ಡಿಂಗ್ನ ಅಧಿಕೃತವಾಗಿ ಬಿಡುಗಡೆ ಮಾಡುವ ಉದ್ದೇಶಗಳೇನೆಂದರೆ, ಈ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಈ ಕಟ್ಟಡ ಅತ್ಯಂತ ವ್ಯವಸ್ಥಿತವಾಗಿ ಒಂದು ವಾಣಿಜ್ಯ ಸಂಕೀರ್ಣವಾಗಿ ರೂಪುಗೊಳ್ಳಬೇಕು. ಇದರ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಜಯಂತ್ ನಡುವೆಲ್ಲಂಥ ಗೆಳೆಯರು ಉದ್ಯಮದಲ್ಲಿ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನಿಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಬೇಕು ಅನ್ನೋದು ನಮ್ಮೆಲ್ಲರ ಹರಕೆ ಮತ್ತು ಹಾರೈಕೆ. ಆ ಕಾರಣಕ್ಕೋಸ್ಕರ ಅಕ್ಷಯ ಸಂಸ್ಥೆಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಯಂತ್ ಅವರ ಮನಸ್ಸಿನೊಳಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಅಕ್ಷಯ ಕಾಲೇಜ್ ಅನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನುತ್ತಿದೆ. ಅದರ ಎಲ್ಲ ಕಟ್ಟಡಗಳು ಪೂರ್ಣಗೊಂಡಿವೆ. ಅಧಿಕೃತವಾಗಿ ಶಾಲೆ ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಅಕ್ಷಯ ಕಾಲೇಜ್ ಸಮಾಜಕ್ಕೆ ಸಮರ್ಪಣೆ ಆಗುತ್ತೆ. ಅದರಲ್ಲೇ ನಾವೆಲ್ಲರೂ ಒಟ್ಟಾಗಿ ಬಂದು ಆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಿದ್ದೇವೆ. ಆ ಶಿಕ್ಷಣ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿರುವಂಥ ಆಶೆ. ಒಂಜಿ ಇಲ್ಲಿಯ ಜಾಗಟ್ ಒಂಜಿ ಮಲ್ಲ ಸಂಕೀರ್ಣ ಮನ್ಪುಣಂಚಿನ ಒಂಜಿ ಅವಕಾಶ ಎಂಕ್ ಒದಗದು ಬತ್ತಂಡು ಬಂದಲೆ ಇನಿ ಆ ಸಂಕೀರ್ಣ ಮಲ್ಪೊಡು ಪಂಪಿನ ಉದ್ದೇಶ ಒಂಜಿ 2-3 ವರ್ಷದ ಬುಕ್ಕ ಆಂಡ್ 2 ವರ್ಷದ ಬುಕ್ಕ ಕೋವಿಡ್ ಕೊರೋನಾದ ಒಂಜಿ ದೇರ್ದಾತ್ ಪಣಿತ್ ಕೆಲಸ ಕುಂಟಿದಾದಿತ್ತಂಡು ಆಂಡಲ ದೇವೇರ್ನ ಗುರುಗಲಿನ ದೈವ ಬಲೊಟ್ಟು ಇನಿತ್ತ ಒಂಜಿ ಶುಭ ಗಳಿಗೆಟ್ ಇನಿ ಆ ಸಂಕೀರ್ಣನ ಉದ್ಘಾಟನೆ ಮಲ್ಪುಣಂಚ ಒಂಜಿ ಅವಕಾಶ ಮಾಂತ ಎನ್ನ ಆತ್ಮೀಯ ಗುರುಗಳಿನ ಜನಪ್ರತಿನಿಧಿಗಳಿನ ಆ ತುಂಬುದು ಅವಕಾಶ ಕೂಡ್ದು ಬತ್ತಂಡು ಸಾಧಾರಣ ಅಕ್ಷಯ ಏಜೆನ್ಸಿ ಪನ್ಪುಣೇನ ಯಾನು ಒಂಜಿ 20 ವರ್ಷದ ಬೊಕ್ಕ ಒಂಜಿ 100 ಕೋರಿ ಇತ್ತನ ಅಂಚಿನ ಒಂಜಿ ಫಾರ್ಮ್ನು ಉಟ್ಟು ಪಾಡ್ತು ಅಕ್ಷಯ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ದು ಐನಡಕ್ಕ 100 ಕೋರಿ ಪೋತು 1,000 ಕೋರಿ ಮನ್ಪುಣ ಒಂಜಿ ಸ್ವಂತ ಫಾರ್ಮ್ ಅಂದದ್ದು ಕೂಡ 1 ಲಕ್ಷ ಮುಟ್ಟ ಕೋರಿ ಎನ್ನ ಸ್ವಂತ ಕೋರಿ ಸಾಂಕುನಾಡೆ ಮುಟ್ಟ ಎತ್ತದು ಬೇತೆ ಅಲ್ಲಲ್ಲಿ ಮಳಿಗೆನ ಔಟ್ಲೆಟ್ನಿಂದ ಎತ್ತಂತು ಆ ಮಳಿಗೆದ ಮೂಲಕ ಫೀಡ್ ತಯಾರು ಮಾಡ್ಕೊಂಡು ಕಿನ್ನಿದ ತಯಾರು ಮಾಡ್ತದ್ದು ಇನಿ ಕಂಪೆನಿಗಳು ಬೇತೆ ಕಂಪೆನಿಲು ಇನಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಗೆ ಬರ್ಪಲೇಕ ಇಂಟಿಗ್ರೇಟರ್ಸ್ ಪಂಡದ ಬೇತೆ ರೈತರನ್ನ ಒಂಜಿ ಫಾರ್ಮುಲಿನ ಲೀಸ್ಗೆ ದೇತಂದು ಆಗಲೇ ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ಪಡಂಚಿನ ಒಂಜಿ 150 ಫಾರ್ಮನ್ನು ಇನಿ ಯಾನ ನಡಪ ಒಂದುಳ್ಳೆ ಆ ನಡಪನ ಮೂಲಕ ಅಕ್ಷಯ ಫಾರ್ಮ್ಸ್ ಅಕ್ಷಯ ಗ್ರೂಪ್ ಪಂಡದ ಒಂಜಿ ಮಾಡ್ತದ್ದು ಐನದ ಬುಕ್ಕ ಒಂಜಿ ಎಂಕೊಂಜಿ ಅವಕಾಶ ತಿಕ್ಕಿನ ಒಂಜಿ ಕರಿ ವರ್ಷದ ಬುಕ್ಕ ಒಂಜಿ ಕಾಲೇಜ್ ಮಾಡ್ಕೊಡು ವಿದ್ಯಾ ಸಂಸ್ಥೆನ ಪುಟ್ಟುಪಾಡೋಡು ಏತ ಜೋಕ್ಲೆಗ್ ಏನ ಕಲ್ಪ ಒಂದಿತ್ತಂಡಲ್ಲ ಎನ್ನವೇ ಒಂಜಿ ಕಾಲೇಜ್ ಇತ್ತು ಬಡ ಬಗ್ಗೈರೆಗ್ ಒಂಜಿ ಕಲ್ಪನಂಚಿನ ಯೋಗ್ಯ ತಿಕ್ಕೋಡು ಪನ್ಪುಡೇನು ಅಕ್ಷಯ ಕಾಲೇಜ್ ಪನ್ಪಿನೇನು ಕರಿ ತಿಂಗಳು ಉದಿಪನ ಆತಿಜಿ ಅಂಡಲ ಕಾಲೇಜ್ ಸ್ಟಾರ್ಟ್ ಆತಂಡು ಇನಿ ಸಂಪಿಯೋಡು ಅಕ್ಷಯ ಕಾಲೇಜ್ ಪನ್ಪಿನೇನು ಅವು ಯೂನಿವರ್ಸಿಟಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಇನಿ ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾ ಬಂದಲೆ. ಸರ್ವ ಜನಾಂಗದ ಮುಖಂಡರು ಇದ್ದಾರೆ, ಸರ್ವ ಪಾರ್ಟಿಯವರು ಇದ್ದಾರೆ. ಹಾಗೆ ಕುವೆಂಪು ಹೇಳಿದ ಹಾಗೆ ಸರ್ವ ಜನಾಂಗದ ಆ ಒಂದು ಸುಂದರ ತೋಟವನ್ನು ಇವತ್ತು ನಮ್ಮ ಜಯಂತ್ ನಡುಬೈಲು ಬಹುಶಃ ಈ ಒಂದು ಕುಂಬ್ರದಲ್ಲಿ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಬಹುಶಃ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಸರ್ಕಾರ ಒಂದು ಘೋಷವಾಕ್ಯವನ್ನು ಮಾಡಿದೆ, ಉದ್ಯಮಿ ಹಾಗೂ ಉದ್ಯೋಗ ಕೊಡುವು ಅಂತೇಳಿ. ಉದ್ಯಮಿ ಹಾಗೂ ಉದ್ಯೋಗ ಕೊಡುವು ಅಂತೇಳಿ ಅದನ್ನು ಸಾರ್ಥಕತೆ ಮಾಡುವ ಕೆಲಸವನ್ನು ಇವತ್ತು ಜಯಂತ್ ನಡುಬೈಲು ಮಾಡಿದ್ದಾರೆ. ಒಂದು ಆಕರ್ಷಣವಾಗಿರ್ತಕ್ಕಂಥ ಕಟ್ಟಡವನ್ನು ಕುಂಬರಕ್ಕೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಆಡು ಮುಟ್ಟದ ಎಲೆ ಇಲ್ಲ, ಜಯಂತ ನಡುಬೈಲವರು ಮುಟ್ಟದ ಕ್ಷೇತ್ರ ಇಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರೋಟರಿ ಕ್ಲಬ್ಬಿನ ಮುಖಾಂತರ ಸಮಾಜ ಸೇವೆಯನ್ನು ಮಾಡ್ತಾ ಧಾರ್ಮಿಕ ಗೆಜ್ಜೆಗಿರಿ ಮತ್ತು
ಭಾಳಷ್ಟು ದೈವ ಆರಾಧನಾ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರವನ್ನು ಮುಟ್ಟುತ್ತಾ, ಹಾಗೆ ಸಂಪ್ಯದಲ್ಲಿ ವಿದ್ಯಾ ಕ್ಷೇತ್ರವನ್ನು ಆರಂಭಿಸಿಕೊಂಡು, ಹಾಗೆ ವ್ಯಾಪಾರದಲ್ಲಿ ಸಣ್ಣದಾಗಿರ್ತಕ್ಕಂಥ ಭಾಳ ಶ್ರಮಜೀವಿಯಿಂದ ಕೋಳಿ ಫಾರ್ಮಿಂದ ಭಾಳ ಉತ್ತಮವಾಗಿ ವ್ಯಾಪಾರವನ್ನು ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಪ್ರಥಮವಾಗಿ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಿಂದ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಜಯಂತ್ ನಡುಬೈಲ್ ಅವರು ಶಿಕ್ಷಣ ಕ್ಷೇತ್ರ ಹಾಗೂ ಮತ್ತು ನಮ್ಮ ವ್ಯವಹಾರ ಉದ್ಯಮಗಳಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಿದ್ದಾರೆ. ಅದೇ ರೀತಿ ಈಗ ಏನು ಕುಮ್ರದಲ್ಲಿ ಅಕ್ಷಯ ಆರ್ಕಾರ್ಡನ್ನು ಓಪನ್ ಮಾಡಿದ್ದಾರೆ, ಅದು ಸಹ ಮುಂದೆ ಉತ್ತಮವಾಗಿ ನಡೆದು ಇನ್ನೂ ಹೆಚ್ಚಿನ ಏನು ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೂಲ ಜಾಗೆ ಗೆಜ್ಜೆಗಿರಿತ ಒಂಜಿ ಅಧ್ಯಕ್ಷರು ನಮ್ಮ ಜಯಂತಣ್ಣಿ ಇನಿ ಆ ಸ್ವಾಭಿಮಾನದ ರಡ್ಡು ಕೋಟಿ ಚೆನ್ನರ್ನಲ್ಲೇ ತಾನೆ ರಡ್ಡು ಸ್ವಾಮಿಲೇನು ಕುಲ್ಲಾದ ಈ ಕಾರ್ಯಕ್ರಮನ ಮಲ್ಪಡಾಂಡ ಬಹುಶಃ ಒಂಜಿ ಸ್ವಾಮಿ ಇಂಜೈಕೆ ಬತ್ತ ಸೇರೊಂದಿನಿ ಆಡಾಂಡ ಬಹುಶಃ ಆ ಮಹಾಪುರುಷರನ್ನ ಪೂರ್ಣ ಆಶೀರ್ವಾದ ಜಯಂತಣ್ಣಗೆ ಉಂಡೊಂದು ಬಂಡದು ತೋಜಿದ ಬರ್ಪುಣಂದು ನನ್ನ ಅನಿಸಿಕೆ. ಕೋರಿನ 1000 ಮಲ್ತದು 10,000 ಮಲ್ತದು 1 ಲಕ್ಷಕ್ಕೆ ಕೊನೆಯಿನಂಚಿನ ಜಯಂತಣ್ಣ ನನ್ನ ಒಂಜಿ 5 ವರ್ಷ ಕರಿನಾಗ ಅವು 10 ಲಕ್ಷಕ್ಕೆ ಪೋಪುನಿ ಖಂಡಿತ ಇನಿ ಈತ ಜವಣರಿಗೆ ಕೆಲಸ ಕೊರ್ನ ಈರು ನನಾತ್ ಜನಕ್ಕಲಿಗೆ ಉದ್ಯೋಗ ಕೊರ್ಪುನಂಚಿನ ಯೋಗ ಈರೆಗೆ ಬರಡನ್ನ ಹಾರೈಕೆ ಅಂತ ಇಟ್ಟಿದ್ದಾರೆ. ಅಕ್ಷಯ ಅಂದರೆ ಅದು ಅಕ್ಷಯ ಪಾತ್ರ ಇದ್ದರೆ ಇವಕ್ಕೆ ಇಷ್ಟು ಸಹ ತೆಗಿಬೋದಂತೆ ಕೈ ಹಾಕಿದ್ರು, ಅದು ಮುಗಿದಿಲ್ಲ, ಅದು ಅಕ್ಷಯ ಅಂತ ಹೇಳ್ತಾರೆ. ಅಕ್ಷಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಅಂತ ಹೇಳಿದರೆ ಅದು ಮುಗಿಲಿಕ್ಕಿಲ್ಲ. ಅದು ಎಷ್ಟು ಇದ್ರೂ ಕೂಡ ಬೆಳೆಯುವಂಥ ಸಂಸ್ಥೆ ಇನ್ನು ಮುಂದೆ ಬೆಳೀಲಿಕ್ಕಿದೆ. ಅದರ ಪ್ರಾರಂಭದಲ್ಲಿಯೇ ಅಕ್ಷಯ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರುವ ಜಯಂತ ನಡುಬೈಲರಿಗೆ ನಿಮ್ಮ ಸಂಸ್ಥೆ ಅಕ್ಷಯದಾಗೆ ಬೆಳೀತಾ ಹೋಗಲಿ, ಎಲ್ಲಿ ಎಷ್ಟು ಕೈ ಮುಡ್ತೀರೋ ಅಲ್ಲೆಲ್ಲಿ ಅಕ್ಷಯ ಆಗಲಿ ಅಂತ ಹಾರೈಸ್ತೇನೆ. ಮೊದಲಾಗಿ ನಿಮಗೆ ಅಭಿನಂದನೆಗಳು. ಈ ಭಾಗಗೂ ಅತ್ಯಂತ ಅಗತ್ಯವಾದ ಬೋಡೈನಂಚಿನ ಈ ಮಲ್ಲ ವಾಣಿಜ್ಯ ಸಂಕೀರ್ಣ ಅಂಚನೆ ಮುಲ್ಪ ಇಪ್ಪುನಂಚಿನ ಮದಿಮೆದ ಹಾಲ್ ಆದಿಪ್ಪು, ಅಂಚನೆ ಎಲ್ಲೆಲ್ಲ ಕಾರ್ಯಕ್ರಮ ಮನ್ಪೆರಂಚಿನ ಎಲ್ಲಿ ಹಾಲ್ ಆದಿಪ್ಪು, ಅಂಚನೆ ದ್ವೇ ಬಿಲ್ಡಿಂಗ್ ಸೂಪರ್ ಮಾರ್ಕೆಟ್ ಆವಡ್ ಹತ್ತನಡ ಶೋರೂಮ್ಗಳು ಆವಡ್ ಮುಲ್ಪ ಉದ್ಘಾಟನೆ ಆಯರುಂಡು ನೆತ್ತ ಸದುಪಯೋಗನ ಮಾತೆರ್ಲ ಪಡೆಯವನಡು ಅಂಚನೆ ಮುಲ್ಪ ಅತ್ಯಂತ ಭವ್ಯವಾಯಿನ ಅತ್ಯಂತ ಮಲ್ಲ ಈ ಸಂಕೀರ್ಣನ ಕುಮ್ರದ ಜನಕುಲೆಗೆ ಕೊಡುಗೆಯಾದ ಕೊರ್ನ ಜಯಂತನಗೆ ಕೆದಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ನೆಲೆಟ್ಟು ಸೊಲುಮೆನ ಸಲ್ಲವಂದು ಧನ್ಯವಾದವನ್ನು ಸಲ್ಲಿಸುವಂತು ಎನ್ನ 1-2 ಪಾತ್ರನ ಮುಗಿತು ಅಂದರು. ಜಯಂತ ನಡುಬೈಲು ಬೆತ್ತಬೇತೆ ಆರು ಕೈಪಾಡನ್ನ ಕ್ಷೇತ್ರ ಇದ್ದಿಂತೋ ಜನ ಆರೆ ಕಡೆ ಪಣ್ಣ ಬಂಡಿರು 150 ಫಾರ್ಮ್ಸ್ ಕೋರಿದ ಫಾರ್ಮ್ಸ್ ರಿಯಲಿ ಅನಿ ಎಂಚ ನಡಪಡವೇರು ಆರ್ನ ಒರಿಯೇ ಆದು ಜೋಕುಲ್ಪುರ ಓದೊಂದುಲ್ಲಿರು ಆರ್ನ ಮಿಸಸ್ ಆರೆ ಭಾರಿ ಶಕ್ತಿ ಕೊರಪೇರಂತೋ ದಯಪಂಡ ಈ ಜಂಡ ಈತ್ ಮಲ್ಲ ಒಂಜಿ ಉದ್ಯಮಲೆ ನಡಪಡ ಹೊಡೆದಂಡ ಭಾರಿ ಕಷ್ಟ. ಇನ್ನು ಒವ್ವೇ ಕ್ಷೇತ್ರ ಆರು ಕೈಪಾಡಾಡು ನಮಗೂ ಗೊತ್ತುಂಡು ಮಾತ್ರ ಇಲ್ಲ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿಟ್ಟು 2020 ಆ ರೀತಿಯ ಬ್ರಹ್ಮಕಲಶಾಂಡ್ ಆಯ್ತಾ ಆಡಳಿತ ಸಮಿತಿ ಅಧ್ಯಕ್ಷರಾದ ಎನ್ನ ಪುಣ್ಯ ಏಲೊಂಜಿ ಆ ಒಂಜಿ ರತ್ತ ಆ ಬ್ರಹ್ಮಕಲಶದ ಅಧ್ಯಕ್ಷ ಆಪನಂಚಿನ ಪುಣ್ಯ ಆರ್ನೊಟ್ಟಿಗೂ ಏನು ಕೆಲಸ ಏನು ಮಲ್ತೊಂದಿರ್ತಿರಲ್ಲ ಎಂಕು ಪೂರ ಸಹಕಾರ ಕೊಡ್ತಾನೆ ಆರು ಇಂಚಿನ ಒಂಜಿ ಕಟ್ಟದ ಯಾರು ನಮಕ್ಕೊಂಜಿ ಅಕ್ಷಯ ಪಾತ್ರ ನಮಕ್ಕಲ ಅಕ್ಷಯ ಪಾತ್ರೆ ಊರಿಗೆ ಮಾತ್ರ ಹತ್ತು ಇಡೀ ಒಂಜಿ ಸಮಾಜಗಳ ಅಕ್ಷಯ ಪಾತ್ರ ಆದಿತ್ತು ಬೇರು ಆರೆಗೆ ಉತ್ತರ ಅಭಿವೃದ್ಧಿ ಆವಡ ಪಂಪಣ ರೆಡ್ಡು ಪಾತ್ರೆ ಪಂಡೊಂದು ಎಂಕ್ ನೆತ್ತದ ಅವಕಾಶ ಕೊರನ ಜಯಂತಣ್ಣ ಕುಟುಂಬಕ್ಕೂ ವಂದಿಸದ ನರಡ ಪಾತ್ರ ಮುಗಿಪವೇ ಮಾತ್ರ ನಮಸ್ಕಾರ. ಅಕ್ಷಯ ಸಕ್ಸಸ್ ಆ್ಯಂಡ್ ಪ್ರಾಸ್ಪರಿಟಿ ಇದು ಮಾತೆರ್ಲ ಬಯಕು ನಂಚಿನ ಒಂಜಿ ಶಬ್ದ ಮಾತೆರ್ಲ ಬಯಕುನ ಒಂಜಿ ಶಬ್ದ ಬಂಡ ಸಕ್ಸಸ್ ಬೊಕ್ಕ ಪ್ರಾಸ್ಪರಿಟಿ ಓ ಅಕ್ಷಯ ಒಂದು ಜಯಂತಣ್ಣನ ಪಾಳಿಗೆ ಒದಗಿದು ಬರ್ತದ್ರೆ ಅವರ ಯೋಗ ಭಾಗ್ಯ ನನಾತ್ ಆರ್ನ ದುಂಬುದ
ಆ ವ್ಯವಹಾರಡು ಆರ್ನ ಜೀವನಡು ಸಮಾಜ ಸೇವೆಡು ವಿದ್ಯಾಕ್ಷೇತ್ರಡು ಆರೆಗೆ ಯಶಸ್ಸು ತಿಕ್ಕಡು ಭಗವಂತ ನನಾತ್ ಆರೆಗೆ ಆ ರೀತಿಯ ಕೆಲಸ ಮಲ್ಪಂಚಿನ ಶಕ್ತಿ ಅನುಗ್ರಹ ಕೊರಡು ಪಂಡದು ಯಾನು ಉಡಲ್ದಿಂಜಿದು ಅರಿನ ಅಭಿನಂದನೆ ಸಲ್ಲಿಸೋಣ ಹೊತ್ತಿಗೆ ಅರಿಗೆ ಸೊಲ್ಮೆ ಸಂದ ಒಂದೆಲ್ಲ ಬಂದಳೆ ಓಲು ಪಟ್ಟನಟ ಮಲ್ಪೊಲಿ ಅನ್ಪುನ ಒಂಜಿ ಅನುಕೂಲತೆ ನಂಗೆ ಓಲು ಜಾಸ್ತಿ ಲಾಭ ಬರ್ಪುಂಡು ಅಲ್ಪ ನಮ್ಮ ಎಂಚ ಇನ್ವೆಸ್ಟ್ಮೆಂಟ್ ಮಲ್ಪೊಲಿ ಅನ್ಪುನ ಒಂಜಿ ಆಲೋಚನೆ ಮಲ್ಪುನ ಅಂಡ ಜಯಂತಿ ರಂಚತ್ ಇನಿ ಆರ್ನ ಊರು ಆರ್ನ ಉದ್ಯಮ ನಡಪನಂಚಿನ ಉದ್ಯಮ ಕ್ಷೇತ್ರ ಮುಲ್ಪ ಈ ಒಂಜಿ ಈಡೆಗೆ ಈ ಕುಂಬ್ರದಂಚಿತ್ನ ಜಾಗೆಟ್ ಒಂಜಿ ಭವ್ಯವಾಯಿನಂಚಿತ್ನ ಕಟ್ಟಡ ನಿರ್ಮಾಣ ಮಲ್ತತ್ ಆಯ್ನ ಲಾಭ ತೆಚ್ಚ ಆ ಈ ಒಂಜಿ ಊರು ಬೆಳವಣಿಗೆಟ್ ಮುಲ್ಪದ ವಾಣಿಜ್ಯ ಅಭಿವೃದ್ಧಿ ಆಯರೆ ಆರ ಸಹಕಾರ ಕೊಡ್ತೇರು ಬಂದುಲೆ ಒಂಜಿ 10-15 ವರ್ಷದ ಬುಕ್ಕ ಎಂಕ್ ಜಯಂತ ನಡುಬೈಲ್ನ ಬಾರಿ ಒಂಜಿ ನಿಕಟವಾಯಿನ ಒಂಜಿ ಸ್ನೇಹಚಾರ ಆರು ಬಂಗಾರದ ಚಮಚೋಡು ಪೇರು ಬರೆದು ಮಲ್ಲಾಯಿನಂಚಿನ ವ್ಯಕ್ತಿ ಅತ್ತು ಒಂಜಿ ರೀತಿ ಸೆಲ್ಫ್ ಮೇಡ್ ಮ್ಯಾನ್ ಆರೇ ನಿರ್ಮಾಣ ಮಲ್ತೊಂದಂಚಿನ ಒಂಜಿ ವ್ಯಕ್ತಿತ್ವ ಉಂಡು ಇನ್ನು ನೂದು ಕೋರಿ ಹಿಡಿದು ಆರಂಭ ಮಲ್ತನಂಚಿನ ಉದ್ಯಮ ಇನ್ನು ಈ ಮಟ್ಟಕ್ಕೆ ಎತ್ತೋಡಾಂಡ ಐಕೆ ಆರ್ನ ತಪಸ್ಸು ಕಾರಣ ಅಂದ ಏನು ನಂಬೊಂದುಳ್ಳ ನಮ್ಮ ನಡು ಬೈಲ್ದಾರ್ ನೀರಾಲ ಖಂಡದ ಮಿತ್ತ ಬೈಲೊಂದು ನಡು ಬೈಲ್ದಾರ್ ಮಲ್ತ ನಾವು ನೀರಾಲ ಖಂಡದ ಮಿತ್ತ ಮಜಲ್ ಖಂಡಡ್ ಮಲ್ತೇರು ಈ ಒಂಜಿ ಸಾಧನೆ ಖಂಡಿತವಾದ ನಮ್ಮ ಮೆಚ್ಚೋಡು ಅರು ಮಾತಾ ಕ್ಷೇತ್ರಲೆಡ್ಲ ಧಾರ್ಮಿಕ ಉಪ್ಪಾಡು ಅಂಚನೆ ನಮ್ಮ ಸಾಮಾಜಿಕ ಕ್ಷೇತ್ರ ಉಪ್ಪಾಡು ಉದ್ಯಮ ಉಟ್ಪಾಡು ಅಂಚನೆ ನಮ್ಮ ಪ್ರತಿ ಒಂಜಿ ಕ್ಷೇತ್ರಡ್ಲ ಆರು ಮಿತ್ತು ಬರೊಂದುಲ್ಲೇರು ಈ ಕುಂಬ್ರದ ಈ ವಿಶಾಲತೆ ಇತ್ತು ನಂಚಿನ ಈ ಜನಕುಲಿನ ಪರವಾದಿ ಯಾನು ಖಂಡಿತ ಬನ್ಪೆ ಎಂಕ್ಲಿನ ಕಡೆ ಮುಟ್ಟ ಈರ್ನ ಒಟ್ಟು ಉಲ್ಲ ಈ ಸಮುಚ್ಚಯ ಈರ್ನ ಅವತ್ತು ಇಂದು ಎಂಕ್ಲ್ನ ಊರ್ದ ಇಂದೆತ್ತ ಅಭಿವೃದ್ಧಿದ ಈರ್ ಮಲ್ತನಾರಂದು ಅಂಡಲ್ಲ ಇಂದೆತ್ತ ಅಭಿವೃದ್ಧಿ ಇದ್ದು ಏಪಲ ಕಡೆ ಮುಟ್ಟಲ್ಲ ಎಂಕಲ್ ಪಾಲ್ಗೊಳ್ಳ ಬಂದದ್ದು ಭರವಸೆ ಆ ಒಂಜಿ ಪ್ರಾಮಿಸ್ ಮಲ್ತೊಂದು ಎನ್ನ ಪಾತ್ರ ಉಂತವೆ ಲೋಕಾರ್ಪಣೆ ಆತನು ಈ ಕುಂಬ್ರ ಭಾಗಡು ನಮ್ಮ ಒಳಮಗ್ರು ಅಂಚನೆ ಕೆದಂಬಾಡಿ ರಡ್ಡು ಗ್ರಾಮಗಳ ಒಂಜಿ ಸಹಕಾರಿಯಾದುಂಡು ಅಂಚನೆ ಅನೇಕ ಯುವ ಜನಾಂಗಗಳ ಒಂಜಿ ಉದ್ಯೋಗದ ಅವಕಾಶವನ್ನ ಜಯಂತನೇ ಒದಗಿಸಾದು ಕೊಡ್ತೇರು ನೆಕ್ಕು ದುಂಬುಲ ಕೆಲವೊಂಜಿ ಸಂಘ ಸಂಸ್ಥೆ ಅವಡು ಶೈಕ್ಷಣಿಕ ಅವಡು ಅಥವಾ ಕೆಲವೊಂಜಿ ಕ್ಷೇತ್ರಗಳಿಗೆಲ್ಲ ಆರ್ನ ಕೊಡುಗೆ ಅಪಾರವಾದುಂಡು ಅಂಚನೆ ನನಾತ್ ಲೋಕ ನಮ್ಮ ಒಂಜಿ ಸಮಾಜಗೂ ಆರ್ನ ಕೊಡುಗೆ ನನಾತ್ ಇಪ್ಪಡೆ ಅಂಚನೆ ಈ ಒಂಜಿ ಸಂಕೀರ್ಣಲ ಉತ್ತರೋತ್ತರ ಅಭಿವೃದ್ಧಿ ಅವಡು ಪಣದ ಶುಭ ಹಾರೈಕೆ ಮಂತೊಂದು ಇನ್ನೊಂದು ಪಾತ್ರ ಕೊನೆಗೊಳಿಸ ಇದೊಂಜಿ ಮಲ್ಲ ವಾಣಿಜ್ಯ ಸಂಕೀರ್ಣ ನಮ್ಮ ಕುಮ್ರದ ಇಡೀ ಒಂಜಿ ಪೇಟೆಗೆ ನಮ್ಮ ಕೊಡುಗೆ ಆಯ್ತು ಕೊಡ್ತೀರಿ ಎತ್ತ ಸದುಪಯೋಗವನ್ನು ಮಾತೆಲ್ಲ ಒಂಜಿ ಪಡೆಯುಂಡು ಮಾತ ಭಾಗತ ಜನಕ್ಕುಲ್ಲ ಸಹಕಾರ ಕೊರಡು ಈತ ಮಲ್ಲ ಒಂಜಿ ಸಂಕೀರ್ಣ ಆವಡ್ದಿತ್ತಂದ ದೇವರನ ಅನುಗ್ರಹ ಅಂಚನೆ ಗುರು ಹಿರಿಯಗಳ ಆಶೀರ್ವಾದ ಮುಖ್ಯವಾದ ಉಂಡು ಅಂಚನೆ ಈ ಉದ್ಯಮ ಕ್ಷೇತ್ರಡು ಜಯಂತನ್ನೇರು ಭಾರಿ ಶ್ರಮದೊಂದು ಈ ಒಂಜಿ ಕೊರ್ಲುದ ಕಟ್ಟಡನು ಮಲ್ತದು ಕುಂಬ್ರ ಪರಿಸರದ ಅಂಚನೆ ಇಡೀ ಪುತ್ತೂರು ತಾಲೂಕದ ಜನಕ್ಕಳಿಗೆ ಅರ್ಪಣೆ ಮಲ್ತದರು.